ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮದು ಅಕ್ಕ ಮಹಾದೇವಿ ಆಶ್ರಮ ಅನುಭವ ಮಂಟಪದ ಪರಿಸರದಲ್ಲಿ ಸ್ಥಾಪಿತವಾಗಿದೆ. ಸುಮಾರು 52 ವರ್ಷದ ಹಿಂದೆ ಚಿತ್ರದುರ್ಗದಿಂದ ಆಗಮಿಸಿದ ಪೂಜ್ಯ ಸುಜ್ಞಾನಿ ಅಮ್ಮನವರು ಇಲ್ಲಿ ಬಂದು ನೆಲೆಸ್ತಾರೆ, ಅವರ ಸಹೋದರಿ ಸುಮತಿ ದೇವಿಯೊಂದಿಗೆ. ಒಮ್ಮೆ ಮಹಾತ್ಮರು ಸಾಧನೆ ಮಾಡಲ್ಲ, ಅನೇಕ ಜನ್ಮಗಳ ಅವರ ದುಡಿತ ಇರ್ತದೆ ಅಂಥೇಳಿ ಅವರು ಹೇಳ್ತಾಯಿದ್ರು. 7 ಜನ್ಮದಿಂದ ಅವರು ಗುರುವನ್ನು ಅರಸ್ತಾ ಇದ್ದರು. ನನ್ನ ಜನ್ಮ ಸಾರ್ಥಕ ಅಂತಕ್ಕಂಥ ಹಂಬಲವಿತ್ತಂತ ಅನೇಕ ಸಲ ನಮಗೆ ಹೇಳ್ತಾಯಿದ್ರು. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ ಅಂದಾಗ ಯಾವಾಗ ಪರಮಾತ್ಮ ನನ್ನ ಹೃದಯ ಮಂದಿರಕ್ಕೆ ಬರ್ತಾನೋ, ಯಾವಾಗ ನಾವು ಉದ್ಧಾರ ಆಗ್ತೀನೋ ಅಂಥೇಳಿ ಬಾಲ್ಯ ಜೀವನದಲ್ಲಿ ಅವರು ಕಣ್ಣೀರು ಹಾಕ್ತಾ ಇದ್ದರಂತ. ಅವರು ವಿದ್ಯಾಭ್ಯಾಸವನ್ನು ಪೂರೈಸಿ BA ತನ್ನ ಡಿಗ್ರಿ ತಗೊಂಡು 10 ವರ್ಷ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸೇವೆ ಸಲ್ಲಿಸ್ತಿದ್ದರು. ಹೊರಗೆ ಮುಖದ ಇವೆಲ್ಲ ಇದ್ದರೂ ಕೂಡ ಒಳಗೆ ಅವರ ಆತ್ಮ ಪರಮಾತ್ಮನ ಸುಖವನ್ನು ಬಯಸ್ತಾ ಇತ್ತು. ಅದಕ್ಕೆ ಒಂದು ಸಲ ಅದೇ ಚಿತ್ರದುರ್ಗದವರೇ ಆದ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರಲ್ಲಿ ದೀಕ್ಷೆಯನ್ನು ಪಡೆದು ಸಾಧನ ನಿರತರಾಗ್ತಾರೆ. ಅವರ ಆತ್ಮದ ಹಂಬಲವನ್ನು ಅಲ್ಲಿ ಅವರಿಗೆ ಸಿಗಲಾರ್ದಂಗಾಯಿತು. ಅದಕ್ಕೆ ಅವರ ಸಂಘದಿಂದ ದೂರವಾದರು. ಒಂದು ಸಲ ಲಿಂಗಾರ್ಚನೆಗೆ ಕುಳಿತಾಗ ಇಷ್ಟಲಿಂಗದಲ್ಲಿ ಪೂಜ್ಯ ಬಸವ ತಂದೆಯವರು, ನಡಿ ಮಕ್ಕಳೇ, ನನ್ನ ನಾಡಿಗೆ ನಿಮ್ಮ ಉದ್ಧಾರ ಆಗ್ತದ ಅಂತಕ್ಕಂಥ ಒಂದು ನಿರಾಕಾರ ವಾಣಿಯನ್ನು ನಂಬಿ ಅವರು ಈ ಕಲ್ಯಾಣ ನಾಡಿಗೆ ಬಂದು ಆಗ ಪ್ರಸಿದ್ಧರಾಗಿರ್ತಕ್ಕಂಥ ಪೂಜ್ಯ ಚನ್ನಬಸವ ಪಟ್ಟದೇವರವರ ಆಶ್ರಯದಲ್ಲಿ ಉಳಿತಾರೆ ಬಾಲ್ಕಿಯಲ್ಲಿ. ಅವರ ಒಂದು ಆಶ್ರಯದಲ್ಲಿ ಪ್ರವಚನಾದಿಗಳನ್ನು ಮಾಡ್ತಾ 1 ವರ್ಷ ಸೇವೆಗೆ ರಜೆಯನ್ನು ಹಾಕಿ ಉಳಿದಿರ್ತಾರೆ. ಆಮೇಲೆ ಅವ್ರ ಮನಸ್ಸು ಸಂಪೂರ್ಣ ಈ ಕಡೆ ವಾಲಿದಾಗ ರಾಜೀನಾಮೆ ಕೊಡುವ ನಿರ್ಧಾರ ತಗೊಂಡು 1974-75 ಸಾಲಿನಲ್ಲಿ ಅವರು ಸೇವೆಗೆ ರಾಜೀನಾಮೆ ಕೊಟ್ಟು ಈ ಕಡೆ ಬರ್ತಾರೆ. ಸ್ವಲ್ಪ ದಿವಸ ಬಾಲ್ಕಿಯಲ್ಲಿದ್ದು ಪ್ರವಚನಾದಿಗಳನ್ನು ಮಾಡ್ತಾಯಿದ್ರೆ ಅಲ್ಲಿನೂ ಅವರ ಹಂಬಲ ಹೆಚ್ಚಿಗೆ ಆಗ್ತದೆ. ಅವರ ಆತ್ಮದ ತುಡಿತವನ್ನು ಶಮನ ಮಾಡ್ತಕ್ಕಂಥ ಗುರುಗಳು ಯಾರು ನನಗಿಲ್ಲಲ್ಲ ಅಂತಕ್ಕಂಥ ಒಂದು ನೋವು ಒಂದು ಕಡೆ ಇತ್ತು. ಆಗ ಅವರ ಮಠವನ್ನು ಕೂಡ ತ್ಯಜಿಸಿ ಈ ಬಸವ ಕಲ್ಯಾಣದ ಮರಿದೇವರ ಗುಡ್ಡದಲ್ಲಿ ಕೆಳಗೆ ಘನಲಿಂಗ ರುದ್ರಮುನಿ ದೇವಸ್ಥಾನ, ಅಲ್ಲಿ ಒಂದು ಕೋಣೆಯಲ್ಲಿ ವಾಸ. ಪ್ರಾರಂಭದಲ್ಲಿ ಬಂದವರಿಗೆ ಹೊರಗಿನ ತೊಂದರೆಗಳು ತುಂಬ ಇರ್ತವೆ. ಅಧ್ಯಾತ್ಮ ಸಾಧನೆಯ ಉತ್ತುಂಗ ಶಿಖರ ಇರಬೇಕಾದ್ರೆ ಸಾಧಕನಿಗೆ ಹೊರಗಿನ ಕಷ್ಟಗಳು ತೃಣ ಸಮಾನ ಅಂಥೇಳಿ ಹೇಳ್ತಾರೆ. ಹಾಗೆ ಅವರೆಲ್ಲ ತೃಣ ಸಮಾನ ತಿಳಿದು ತಮ್ಮ ಸಾಧನೆಯನ್ನು ಮುಂದುವರಿಸ್ತಾರೆ. ಅವರ ಖರ್ಚು ವೆಚ್ಚಗಳನ್ನು ಬಾಲ್ಕಿ ಅಪ್ಪನವರೇ ಪೂರೈಸ್ತಿದ್ರು ಅಂತ ಹೇಳ್ತಾರೆ. ಮುಂದೆ ಬರ್ತಾ ಸ್ವತಂತ್ರವಾಗಿರಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ತೀವ್ರವಾದಾಗ ಆ ಘನಲಿಂಗ ರುದ್ರಮುನಿ ದೇವಸ್ಥಾನದ ಮೇಲುಗಡೆ ಅನಾದಿ ಕಾಲದ ಒಂದು ಗವೆ ಇತ್ತು. ಅಲ್ಲಿ ಅವರ ಸಾಧನಾ ರಂಗವನ್ನಾಗಿ ಆರಿಸ್ಕೊಂಡು ಅಲ್ಲೇ ಒಂದು ಚಪ್ಪರ ಹಾಕ್ಕೊಂಡು ಅಡುಗೆ ಮಾಡಿ ಉಂಡು ಸಾಧನಾ ನಿರತರಾಗ್ತಾರೆ. ಆಗ ಇಸ್ವಿ 77 ಅಂತ ಹೇಳ್ತಾರೆ. ಹೀಗೆ ಇರುತ್ತಿರಲು 1-2 ವರ್ಷಗಳಲ್ಲಿ ಅವರ ಸಹೋದರಿ ಸುಮತಿ ದೇವಿಯವರು ಕಾಯಿಲೆ ಬಂದು ಲಿಂಗೈಕ್ಯರಾದಾಗ ಅವರಿಗೆ ಮುಗಿಲೇ ಕಳಿಸಿ ಬೀಳ್ದಂಗಾಯಿತು. ನಾವೇನು ದೈವಿವಾಣಿ ನಂಬಿ ಬಂದೇವ, ಏನು ಮಾಯಾಶಕ್ತಿಯನ್ನು ನಂಬಿ ಬಂದೇವ, ನಮ್ಗೆ ಉದ್ಧಾರ ಮಾಡ್ತೀವಂತ ಕರ್ಕೊಂಡು ಬಂದು ನಮ್ಮ ಸಹೋದರಿಯರನ್ನೇ ಒಯ್ದ್ರಲ್ಲ ಅಂಥೇಳಿ ದೈವಿ ಶಕ್ತಿಯ ಮೇಲೆ, ಗುರು ಬಸವೇಶ್ವರರ ಮೇಲೆ ಅವಿಶ್ವಾಸ ಮೂಡ್ತದೆ. 1 ವರ್ಷ ತನಕ ನಾನು ನರಕ ಶಿಕ್ಷೆಯನ್ನು ಉಂಡೆ ಅಂತ ತಾಯಿಯವರು ಹೇಳ್ತಾರೆ. ಇವರ ಆಧ್ಯಾತ್ಮಿಕ ಹಂಬಲ ತೀವ್ರವಾದಾಗ ಪರಮಾತ್ಮ ತಾಳಲಾರದೆ
ಒಂದು ರೂಪ ತಗೊಂಡು ಬರ್ತಾರೆ. ಅವರು ನೋಡಪ್ಪ ಶಿವ, ನನ್ನಂಥದ್ದೇ ಶರೀರ ತೊಗೊಂಡು ಬಾ ನೀನು, ಅಂದರೆ ನನಗೆ ಸಾಧನೆಗೆ ತುಂಬ ಅನುಕೂಲ ಆಗ್ತದೆ ಅಂತ ಬೇಡ್ತಿದ್ರಂತ. ಖೇಡಿ ರಂಜೋಳದಿಂದ ಪೂಜ್ಯ ಬಸವಾಂಬೆ ತಾಯಿಯವರು ಈ ಮರಿದೇವರ ಗುಡ್ಡಕ್ಕೆ ಬರ್ತಾರೆ. ಅವರು ಬಂದ ಉದ್ದೇಶ ಅಂದರೆ ಮಗುವಿನ ಒಂದು ಹಂಬಲದಿಂದ ಬಂದಿರ್ತಾರೆ. ಅವರಲ್ಲಿ ವಾಣಿ ಆಗ್ತದೆ, ಸಿದ್ದರಾಮೇಶ್ವರರೇ ಮಗುವಾಗಿ ಹುಡ್ತಾನ ಅಂತಂದು. ಅವರು ತುಂಬ ಹಿಗ್ಗುತ್ತಾರೆ. ಆದರೆ ಪರಮಾತ್ಮ ತುಂಬ ಲೀಲಾಗಾರ. ಅವ್ರಂತಾರೆ, ನೋಡಮ್ಮ, ನಿನಗೆ ಮಗುವಾದರೆ ಅದು ಒಂದು ಮಗುವಿಗೆ ನೀ ತಾಯಿ ಆಗ್ತೀಯ. ನೀನು ಈ ಅಧ್ಯಾತ್ಮದ ಹಾದಿಗೆ ಬಂದರೆ ಜಗತ್ತಿಗೆ ಪೂಜ್ಯ ತಾಯಿ ಆಗ್ತೀನಿ. ನಿನ್ನ ಉದ್ಧಾರ ಆರಿಸ್ಕೋತೆ, ಏನೋ ಆ ಒಂದೇ ಮಗುನೇ ಆರಿಸ್ಕೋತಿ ಅಂಥೇಳಿ ಒಂದು ಆಯ್ಕೆಯನ್ನು ಅವ್ರ ಮುಂದೆ ಪರಮಾತ್ಮ ಇಡ್ತಾರೆ. ಅವರು ಮೊದಲಿಂದಲೂ ಒಂದು ಆಧ್ಯಾತ್ಮಿಕ ಸಂಪತ್ತನ್ರಿ, ಸದ್ಗುಣ ಸಂಪತ್ತನ್ರಿ, ಸತ್ಯ ಮಿಥ್ಯದ ಒಂದು ಅರುಜ್ಞಾನ ಅನ್ರಿ ಇಟ್ಕೊಂಡೇ ಮರ್ತಕ್ಕೆ ಬಂದ ಆತ್ಮ ಪೂಜ್ಯ ತಾಯಿಯವ್ರದ್ದು. ಗೃಹಸ್ಥರಾದರೂ ಕೂಡ ಸತ್ಯ ಧರ್ಮವನ್ನು ಚಾಚು ತಪ್ಪದೆ ನಡೆದಿರ್ತಕ್ಕಂಥ ದಿವ್ಯ ಆತ್ಮ ಅವರು. ತನ್ನ ಉದ್ಧಾರವನ್ನೇ ಆರಿಸ್ಕೊಂಡ್ರವರು. ಮುಂದೆ ಬರ್ತಾ ಹಾಗೆ ಬರ್ತಾ ಹೋಗ್ತಾ ಇದ್ದಾಗ ಆ ಆತ್ಮದಲ್ಲಿ ಯಾವುದೋ ಅಡಚಣೆ ಇರಬೇಡ್ದು. ಮುಂದೆ ಬರ್ತಾ ಅದು ಶಿವನ ವಾಣಿ ಆಗ್ತದ, ನೋಡಮ್ಮ, ನಮ್ಮ ಶರಣರ ಕಾರ್ಯಕ್ಕೆ ನೀನು ಬೇಕು. ಅದಕ್ಕಾಗಿ ನೀನು ನಮ್ಗೆ 2 ವಚನಗಳನ್ನು ಕೊಡಬೇಕು. ಅಂದರೆ ಪತಿಯನ್ನು ಮಗ ಅನ್ನು, ಈ ಸಂಪತ್ತು ನನ್ನದಲ್ಲ ಅನ್ನು ಅಂದಾಗ ನಾವು ನಿನ್ನಲ್ಲಿ ಬಂದು ನಮ್ಮ ಕಾರ್ಯನ ಮಾಡ್ತೀವಿ ಅಂಥೇಳಿ ಶರಣರು ನುಡಿತಾರೆ. ಹಿಂದೆ 12ನೇ ಶತಮಾನದಲ್ಲಿ ಶರೀರಧಾರಿಗಳಾಗಿ ಶರಣರೆಲ್ಲ ಅವತರಿಸಿದರು. ಈಗ 21ನೇ ಶತಮಾನದಲ್ಲಿ ಬಂದು ಪುನಃ ಕಾರ್ಯಾರಂಭ ಮಾಡ್ತೀವಿ ಅಂಥೇಳಿ ಆಗ ಅವರು ಕಾಲಜ್ಞಾನ ನುಡಿದು ಹೋದ ಹಾಗೆ ಈಗ ಅಲ್ಲಲ್ಲಿ ಅವರ ಅಂಶದ ಪ್ರಕಟಣೆಗಳು ಆಗ್ತಾ ಇದ್ದಾವೆ. ಯಾವ ಯಾವ ಆತ್ಮದಲ್ಲಿ ಏನೇನು ಸಂಸ್ಕಾರವಿರುತ್ತದೆಯೋ ಅಂಥಂಥ ಶರಣರಲ್ಲಿ ನಿಂತು ಕಾರ್ಯ ಮಾಡ್ತಾರೆ. ಈಗ ಪೂಜ್ಯ ಬಸವಾಂಬೆ ತಾಯಿಯವರಲ್ಲಿ ಪೂಜ್ಯ ಸಿದ್ದರಾಮೇಶ್ವರರು ಮತ್ತು ಚನ್ನಬಸವೇಶ್ವರರ ಶಕ್ತಿ ನಿಂದಿರ್ತದೆ. ಅವರು ತಡವಿಲ್ಲದೆ ವಚನ ಕೊಟ್ಟು ಬಿಡ್ತಾರೆ. ಅಂದಾಗ 8 ದಿನಗಳಲ್ಲಿ, ಅಂದರೆ ಇಸ್ವಿ 1980, ಅವರಲ್ಲಿ ಅನುಭವಗಳು ಪ್ರಾರಂಭ ಆಗ್ತವೆ. ಇವರು ಮೊದಲೇ ಪತಿಯನ್ನು ಪರಮಾತ್ಮ ಅಂತಕ್ಕಂಥ ಭಾವದಲ್ಲಿ ನಡೆದು ಬಂದಿದ್ದರು. ಮಾಯಾಶಕ್ತಿ ಇದ್ದಿದ್ದಿಲ್ಲ. ಸತ್ತರೆ ಒಂದು ಸಲ ಎಲ್ಲನೇ ಬಿಟ್ಟು ಹೋಗ್ಬೇಕಲ್ಲ, ಹೀಗೆ ಕೊಟ್ಟರೆ ಚಲೋ ಅಂಥೇಳಿ ಅವರೇ ಕುಟುಂಬ ಎಲ್ಲ ನಡೆಸ್ತಿದ್ರು. ಎಲ್ಲ ಪಟ್ಟೆ ಪೀತಾಂಬರ, ಬೆಳ್ಳಿ ಬಂಗಾರ, ಹಣ, ಎಲ್ಲ ಐಶ್ವರ್ಯವನ್ನು ಅವರಿಗೆ ಕೊಟ್ಟು ಬಂದುಬಿಡ್ತಾರೆ. ಇವರಿಗೆ ಮಕ್ಕಳಾಗಿಲ್ಲ ಅಂಥೇಳಿ ಅವ್ರ ಪತಿದೇವರು ಇನ್ನೊಂದು ವಿವಾಹ ಆಗ್ತಾರೆ. ಆ ಸತಿಗೆ 4 ಜನ ಹೆಣ್ಣು ಮಕ್ಕಳು. ಆದರೆ ಎಲ್ಲರಲ್ಲಿ ಒಳ್ಳೆಯ ಗುಣ, ಒಳ್ಳೆಯ ಸಂಸ್ಕಾರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿಂದ ನಂಬಿದವರೇ ಭಾಳ ಜನ ಇರ್ತಾರೆ. ಹೀಗಾಗಿ ಸ್ವರ್ಗದಂತೆ ಇರ್ತ ಮನೆ ನರಕ ಆಗ್ತದೆ. ಇವ್ರು ಬೆಳಕಿದ್ರೆ ಆಕೆ ಸವತಿ ಅನ್ರಿ, ತಂಗಿ ಅನ್ರಿ, ಒಂದು ಕತ್ತಲೆ ಇದ್ದಂಗೆ. ಇಷ್ಟೇ ಏನಪ್ಪ ಜೀವನ, ಇನ್ನು ಮುಂದೆ ಸಾಧನೆ ಏನಿಲ್ಲ ಅಂಥೇಳಿ ಆತ್ಮ ವಿಚಾರ ಮಾಡ್ತಿದ್ದಾಗ ಶಿವಶರಣರು ಕಲ್ಯಾಣ ನಾಡಿಗೆ ಅವರಿಗೆ ಕರ್ಕೊಂಡು ಬರ್ತಾರೆ. ಎಲ್ಲ ತ್ಯಾಗ ಮಾಡಿ ಊಟ ಸೀರೆಯ ಮೇಲೆ ಅವರು ಈ ಅಕ್ಕಮಹಾದೇವಿ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಇಲ್ಲಿ ಅವರು ಅಗರ್ಭ ಶ್ರೀಮಂತರು, ಭೋಗಜೀವಿಗಳು. ತಾನು ಸುಖವಾಗಿರಬೇಕು ಮತ್ತು ಸುತ್ತಮುತ್ತಲಿನವರಿಗೂ ಸರ್ವಭೋಗಗಳು ಲಭ್ಯವಾಗಬೇಕಂತಕ್ಕಂಥ ಸುವಿಶಾಲವಾದ ಪ್ರೇಮಭರಿತವಾದ ಆತ್ಮ. ಹೀಗಾಗಿ ಆಶ್ರಮದಲ್ಲಿ ಆರ್ಥಿಕ ಕೊರತೆ ತುಂಬ ಇತ್ತು. ಒಪ್ಪತ್ತು ಊಟ ಸಿಗಬೇಕಾದ್ರೆ ಭಾಳ ತೊಂದರೆ ಇತ್ತು. ಇರ್ಲಿಕ್ಕೆ ಮನೆ ಇಲ್ಲ, ಹಾಸ್ಕೊಳ್ಲಿಕ್ಕೆ ಹಾಸಿಗೆ ಇಲ್ಲ, ಯಾವ್ಯಾವ ಸವಲತ್ತೂ ಇದ್ದಿಲ್ಲ. ಆದರೂ ಕೂಡ ಯಾವುದರ ಕಡೆಗೆ ಅವರ ಗಮನ ಹೋಗಲಿಲ್ಲ. ಹಿಗ್ಗಿನಿಂದ ಬಂದು ಇದು ಮಾಡಿದರು. ಪೂಜ್ಯ ಸುಜ್ಞಾನಿ ಅವ್ವನವರು ಅವರನ್ನು ಪರೀಕ್ಷೆ ಮಾಡಿದರು. ಇವರಲ್ಲಿ ಏನೇನು ಗುಣಗಳವಂಥೇಳಿ. ಸದ್ಗುರುವಿನಲ್ಲಿ ಯಾವ್ಯಾವ ಗುಣಗಳಿರಬೇಕು, ಎಲ್ಲ ಪರಿಪೂರ್ಣದವಲ್ಲಪ್ಪ. ಇವರಿಗೆ ನಾನು ಗುರು ಮಾಡಿಕೊಂಡ್ರೆ ನನ್ನ ಉದ್ಧಾರದ. ನನ್ನಲ್ಲಿ ಎಷ್ಟೋ
ಕುಂದುಕೊರತೆಗಳವೆಲ್ಲ ತೆಗೆದುಕೊಂಡು ನಾನು ಮುಕ್ತಿಯ ಬಯಕೆಯನ್ನು ಇಟ್ಕೊಂಡು ನಾಡಿಗೆ ಬಂದಕ್ಕೆ ನನಗೆಲ್ಲ ಇದು ಆಗ್ತದೆ ಅಂಥೇಳಿ ಪೂಜ್ಯ ತಾಯಿಯವರಿಗೆ ಮಾನಸಿಕವಾಗಿ ಶರಣಾಗತರಾಗಿ ಅವರ ಆಜ್ಞಾಧಾರಕರಾಗಿ ನಡೆದು ಅವರಿಗೆ ಗುರುದೇವರ ಸ್ಥಾನದಲ್ಲಿರಿಸಿ ಅವರು ತಮ್ಮ ದೋಷಗಳನ್ನು ತಿದ್ದುಕೊಂಡು ಮುಕ್ತಿ ಮಾರ್ಗಕ್ಕೆ ಅರ್ಹರಾಗ್ತಾರೆ. ಪೂಜ್ಯ ಬಸವಾಂಬೆ ತಾಯಿಯವರು ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಿದವರಲ್ಲ. ಅವರಲ್ಲಿ ಅನುಭವಗಳು ಗದ್ಯ ರೂಪದಲ್ಲಿ, ಅದರಲ್ಲೂ ಆಡು ಭಾಷೆಯಲ್ಲಿ ಪುಂಖಾನುಪುಂಖವಾಗಿ ಪೂಜಾ ಸಮಯದಲ್ಲಿ ಧ್ಯಾನಸ್ಥರಾದಾಗ ಬರ್ತಾಯಿದ್ದು. ಮುಂದೆ ಬರ್ತಾ ಯಾವಾಗ ಬೇಕು ಅವಾಗ ಮನ ಏಕಾಗ್ರ ಆದಾಗ ತಾಸುಗಟ್ಟಲೆ ಅವ್ರು ನುಡಿಗಳು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಕುಟುಂಬದ ಪಾಠನೇ ಪ್ರಾರಂಭದಲ್ಲಿ ಬರ್ತದೆ. ಪೂಜ್ಯ ತಾಯಿಯವರಲ್ಲಿ ಲೇಖನ ಸಾಮರ್ಥ್ಯ ಇದ್ದ ಕಾರಣ ಅವೆಲ್ಲ ಸಂದೇಶಗಳನ್ನು ಲಿಪಿಬದ್ಧ ಮಾಡಿ ಶರಣ ಶಕ್ತಿಯ ಸಂದೇಶ ಅಂತಕ್ಕಂಥ 5 ಗ್ರಂಥಗಳನ್ನು ಪ್ರಕಟ ಮಾಡಿದರು. ಹಂತ ಹಂತವಾಗಿ ಆಶ್ರಮಕ್ಕೆ ಬರ್ತಕ್ಕಂಥ ಅನೇಕ ಭಕ್ತರ ತೊಂದರೆಗಳನ್ನು ನಿವಾರಿಸಿದರು, ಕಷ್ಟಗಳನ್ನು ಕಳೆದರು, ಇಷ್ಟಗಳನ್ನು ನೆರವೇರಿಸಿದರು. ಒಂದು ಸಮಸ್ಯೆ ಇರ್ತವೇನ್ರಿ ಕುಟುಂಬಸ್ಥರಿಗೆ, ಅನೇಕ ಧನದ ಸಮಸ್ಯೆ, ಮಕ್ಕಳ ಸಮಸ್ಯೆ, ವಿದ್ಯಾಭ್ಯಾಸ, ಆರೋಗ್ಯ, ಯಾವುದೇ ಸಮಸ್ಯೆ ಹೊತ್ತು ಬರಲಿ ದೈವಿ ಪರಿಹಾರ ಕೊಡ್ತಾಯಿದ್ರು. ಹೀಗಾಗಿ ಭಕ್ತರ ಸಂಖ್ಯೆ ಬೆಳೀತು. ಅವರಿಂದ ಅನುಗ್ರಹಿತರಾದ ಭಕ್ತರು ತಮ್ಮ ಶಕ್ತ್ಯಾನುಸಾರ ತನು ಮನ ಧನ ಸವಿಸಲು ನಿಂತರು. ಹೀಗಾಗಿ ಆಶ್ರಮ ದಿನೇ ದಿನೇ ಬೆಳೀತಾ ಬಂತು.